ಎಲ್ರಿಗೂ ನಮಸ್ಕಾರ. 2025 ಮುಗಿಯಕ್ಕೆ ಬಂತು. ಇನ್ನು 2026ಕ್ಕೆ ನೀವು ಹೊಸ ರೆಸೊಲ್ಯೂಷನ್ಸ್ ಮಾಡ್ತಾ ಇರ್ತೀರ, ಹೊಸ ನಿರ್ಧಾರ ಕೈಗೊಳ್ತಿರ್ತೀರ, ಹೊಸ ವರ್ಷದಲ್ಲಿ ಅದು ಮಾಡಬೇಕು ಇದು ಮಾಡಬೇಕಂತ ಇರುತ್ತೆ. ನೀವು ಅದು ಏನೇನು ಅಂದ್ಕೊಂಡಿರ್ತೀರಲ್ಲ ಅದನ್ನು ಇವತ್ತೇ ಲಿಸ್ಟ್ ಮಾಡಿ. ಯಾಕಂದರೆ ಡಿಸೆಂಬರ್ 31ಕ್ಕೆ ನೀವು ಲಿಸ್ಟ್ ಮಾಡಿದರೆ ಜನವರಿ 3ರವರೆಗೆ ಎಲ್ಲ ಮುಗಿದೋಗ್ಬಿಡುತ್ತೆ ಮತ್ತು ನೀವು ಅದನ್ನು ಬ್ರೇಕ್ ಮಾಡಿಬಿಡ್ತೀರ, ಕಂಟಿನ್ಯೂ ಮಾಡೋದಿಲ್ಲ. ಯಶಸ್ವಿಯಾಗಿ ನೀವು ನೀವು ಕೈಗೊಂಡಿರೋ ಒಂದು ರೆಸೊಲ್ಯೂಷನ್ಸ್ ನಿರ್ಧಾರಗಳಿಗೆ ಯಶಸ್ವಿ ಆಗಬೇಕು ಅಂದರೆ ಈ ಡಿಸೆಂಬರ್ 2025 ಉಳಿದಿರೋ ದಿನಗಳನ್ನು ಟ್ರಯಲ್ಲಾಗಿ ಯೂಸ್ ಮಾಡಿ. ನೀವು ಒಂದು ಹೊಸ ಕಾರ್ ತೊಗೋಬೇಕು ಅಂದರೆ ಟ್ರಯಲ್ ಮಾಡ್ತಿರ್ತಾನೆ, ಹೊಸ ಕಾರ್ ಚೆನ್ನಾಗಿದಿಲ್ಲ ಅಂತ ಟ್ರಯಲ್ ರನ್. ಆ ಥರ ನೀವು ಮಾಡೋ ನಿರ್ಧಾರಕ್ಕೆ ನೀವು ಬದ್ಧವಾಗಿರ್ತೀರ ಇಲ್ಲ ಅಂತ ನೋಡಲಿಕ್ಕೆ ಡಿಸೆಂಬರ್ನ ಯೂಸ್ ಮಾಡ್ಕೊಳ್ಳಿ. ಆದ್ದರಿಂದ ಈ ಥರ ಮಾಡೋದ್ರಿಂದ ಫೈನ್ ಚೇಂಜಸ್ ಏನಾದರೂ ಬೇಕಿದ್ರೆ ಮಾಡ್ಬೋದು. ಮಾಡಿ ಇದೇ ನಿರ್ಧಾರಗಳನ್ನು ರೆಸೊಲ್ಯೂಷನ್ಗಳನ್ನು ಸ್ವಲ್ಪ ಚೆನ್ನಾಗಿ ಮಾಡಿ 2026 ಕೊನೆವರೆಗೂ ಕೂಡ ನೀವು ಸಸ್ಟೈನ್ ಮಾಡ್ಬೋದು. ಇದರಿಂದ ಒಂದು ಜಿಮ್ಗೆ ಹೋಗೋದಾಗಲಿ, ಹೊಸ ಬಾಡಿ ಬಿಲ್ಡ್ ಮಾಡೋದಾಗಲಿ, ಒಂದು ಹೊಸ ಕೋರ್ಸ್ ಓದೋದಾಗಲಿ, ಹೊಸ ಬಿಸ್ನೆಸ್ ಮಾಡೋದಾಗಲಿ ಎಲ್ಲ ನೀವು ಅದ್ರ ಬೇಕಾದ ಪಾಯಿಂಟ್ಗಳನ್ನ ಬರೆದಿಟ್ಕೊಳ್ಳಿ, ಟ್ರಯಲ್ ರನ್ ಮಾಡಿ. ಆದ್ದರಿಂದ ಇದು ತಯಾರಿ ಮಾಡಿಕೊಂಡ್ರೆ ಜನವರಿ 1, 2026ರಿಂದ ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಜಾಸ್ತಿ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಇವು ಲಾಂಗ್ ಲಾಸ್ಟಿಂಗ್ ರೆಸೊಲ್ಯೂಷನ್ ಆಗ್ತವೆ. ಆದ್ದರಿಂದ ಪ್ಲ್ಯಾನ್ ಮಾಡಿ ಡಿಸೆಂಬರ್ 2025 ನೀವು ಅದನ್ನು ಟ್ರಯಲಾಗಿ ಯೂಸ್ ಮಾಡ್ಕೊಳ್ಳಿ. ಡಿಸೆಂಬರ್ ಯೂಸ್ ಮಾಡ್ಕೊಂಡ್ರೆ ಜನವರಿ 1ರಿಂದ 2026 ಒಂದು ರೆಸೊಲ್ಯೂಷನ್ ನಿರ್ಧಾರ ಶುರು ಮಾಡಿ. ನಿಮ್ಮ ಪೂರ್ತಿ ವರ್ಷ ಚೆನ್ನಾಗಿ ಹೋಗುತ್ತೆ.